ನೋಡಿ ಫ್ರೆಂಡ್ಸ್, ಮೊನ್ನೆ ನಮ್ಮ ಮನೆ ಹತ್ರ ಚೊಂಬಲ್ಲಿ ಬೆಕ್ಕು ಏನು ಮಾಡಿದೆ, ಚೆಂಡು ಸಿಕ್ಕಾಕ್ಸ್ಕೊಂಡ್ಬಿಟ್ಟಿದೆ. ಆ ಬೆಕ್ಕು ಚೆಂಡು ಸಿಕ್ಕಾಕೊಂಡಿತ್ತಲ್ವ, ಅದನ್ನು ತೆಗಿಬೇಕು ಅಂತ ಹೇಳಿ ಪ್ರಯತ್ನ ಪಟ್ವಿ. ಅದು ತೆಗಿಲಿಕ್ಕೆ, ಅದನ್ನು ಹಿಡಿಲಿಕ್ಕೆ ಭಯ ಆಗ್ತಾಯಿದೆ. ಬೆಕ್ಕು ಸಿಟ್ಟಿಂದ ಪರಿಚಿಬಿಟ್ಟಿದ್ದಲ್ಲ ಅನ್ನೋ ಭಯ. ಅದರ ಜೊತೆಗೆ ಕಾಂಪೌಂಡ್ ಮೇಲೆ ಇನ್ನೊಂದು ಬೆಕ್ಕು ಕೂತ್ಕೊಂಡಿದೆ. ಆ ಬೆಕ್ಕು ನಮ್ಮನ್ನು ನೋಡಿಬಿಟ್ಟು ಮ್ಯಾವ್ ಅನ್ನುತ್ತೆ, ಅದನ್ನು ನೋಡಿಬಿಟ್ಟು ಮ್ಯಾವ್ ಅನ್ನುತ್ತೆ. ಆಮೇಲೆ ಅದು ನಮಗೇನೋ ಹೇಳಲಿಕ್ಕೆ ಬರೋ ಥರ ಎಕ್ಸ್ಪ್ರೆಷನ್ ಕೊಡ್ತಾ ಇದೆ. ಆ ಬೆಕ್ಕು ಸಿಕ್ಕಾಕೊಂಡಿದ್ದಕ್ಕೆ ಈ ಬೆಕ್ಕಿಗೆ ತುಂಬ ಸಂಕಟ ಆಗ್ತಾಯಿದೆ. ಅದಕ್ಕೂ ಏನು ರಿಲೇಷನ್ಶಿಪ್ ಇದೆಯೋ ನನಗೂ ಗೊತ್ತಿಲ್ಲ. ಪಾಪ ರಿಲೇಷನ್ಶಿಪ್ ಏನಿದೆ ಗೊತ್ತಿಲ್ಲ. ಅಲ್ಲಿ ನೋಡಿ ಮೇಲ್ಗಡೆ ಒಂದು ಬೆಕ್ಕಿದೆಯಲ್ಲ, ಇದಕ್ಕಿಂತನೂ ಹೆಚ್ಚಿಗೆ ಸಂಕಟ ಅದು ಪಡ್ತಾ ಇದೆ. ತುಂಬ ನೋವು ಅನುಭವಿಸ್ತಾ ಇದೆ. ನಮಗೆ ಹೇಳುತ್ತೆ ತೆಗಿರಿ ಅಂತ ಹೇಳಿ. ಮ್ಯಾವ್ ಅನ್ನುತ್ತೆ, ನಮ್ಮ ಹತ್ರ ಬರುತ್ತೆ, ಸುತ್ತಾಡುತ್ತೆ, ಅದರ ಹತ್ರ ಹೋಗುತ್ತೆ. ಎಷ್ಟು ಸಂಕಟ ಅನುಭವಿಸ್ತು ಅಂದರೆ ಕೆಲವೊಂದು ಮಾತ್ರ ವಿಡಿಯೋ ಮಾಡಿದ್ದೀವಿ. ಇದರಲ್ಲಿ ಪೂರ್ತಿ ವಿಡಿಯೋ ಮಾಡಿ ಹಾಕಿಲ್ಲ. ನೋಡಿ, ಚೊಂಬು ಸಿಕ್ಕಾಕ್ಸ್ಕೊಂಡ್ಬಿಟ್ಟಿದೆ ಬೆಕ್ಕು. ಹಂಗೂ ಹಿಂಗೂ ಮಾಡಿ ಕೊನೆಗೂ ಇದನ್ನು ತೆಗೆಯೋ ಪ್ರಯತ್ನ ಪಟ್ವಿ. ಅದು ಎಷ್ಟು ಒದ್ದಾಡ್ತಾ ಇದೆ ಅಂದರೆ, ಅದು ಮುಂದ್ಗಡೆಯಿಂದ ಏನೂ ಕಾಣಿಸೋದಿಲ್ಲ ಅಲ್ಲ, ಅದು ಹಿಂದ್ಗಡೆಯಿಂದ ಓಡಾಡಿ ಬರ್ತಾ ಇದೆ. ಸುಮಾರು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ತುಂಬ ಕಾಡಿಸ್ತು. ಸಿಗ್ತಾನೂ ಇಲ್ಲ ಕೈಗೆ. ಅದು ಹಿಡಿಲಿಕ್ಕೂ ನಮಗೆ ತುಂಬ ಭಯ ಆಗ್ತಾಯಿದೆ. ಅಲ್ಲಿ ನೋಡಿ ಹಿಂದ್ಗಡೆಯಿಂದ ಹೋಗುತ್ತೆ. ನನ್ನ ಮಕ್ಕಳು ವಿಡಿಯೋನೂ ಕೂಡ ಸರಿಯಾಗಿ ಮಾಡಲಿಲ್ಲ. ನೋಡಿ, ಹಿಂದೆಯಿಂದ ಬರುತ್ತೆ. ನಾನು 2-3 ಸರಿ ಪ್ರಯತ್ನ ಪಟ್ಟೆ ಹಿಡಿಲಿಕ್ಕೂ ಕೂಡ ತುಂಬ ಭಯ ಆಗ್ತಾಯಿದೆ. ಆ ಕಟ್ಟಿಗೆ ಮಧ್ಯನಾರ ಚೊಂಬು ಸಿಕ್ಕಾಕ್ಸ್ಕೊಂಡು ಎಳ್ಕೊಳ್ಳುತ್ತೋ ಅಂತ ನೋಡಿದ್ವಿ, ಅದನ್ನೂ ಮಾಡ್ಕೊಳ್ಳಿಲ್ಲ. ತುಂಬ ಕಷ್ಟಪಟ್ಟು ಅಂದರೆ ಪಾಪ ಅದು ಎಲ್ಲೆಲ್ಲೋ ಬಿದ್ದು ಉರುಳೆಲ್ಲ ಬಂದುಬಿಟ್ಟಿದೆ, ಗಲೀಜೆಲ್ಲ ಹತ್ಬಿಟ್ಟಿದೆ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಬೇರೆ ಬೆಕ್ಕು ಪರಿಚಿದ್ರೆ, ಬೆಕ್ಕು ಇದು ಮಾಡಿದರೆ ಆ ರೋಗ ಬರುತ್ತೆ, ಈ ರೋಗ ಬರುತ್ತೆ ಅಂತ ಬೇರೆ ಭಯ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಇಲ್ಲಿ ನೋಡಿ ಹೆಂಗೆ ಪಾಪ ಎಷ್ಟು ಒದ್ದಾಡ್ತಾ ಇದೆ ಅಂದರೆ, ಅದರ ಜೊತೆಗಿರಬೇಕು ಪಾಪ, ಅದು ತುಂಬ ಒದ್ದಾಡ್ಬಿಡ್ತು ಫ್ರೆಂಡ್ಸ್. ನೋಡಲಿಕ್ಕಾಗಲಿಲ್ಲ. ಈ ರೀತಿ ಏನಾದರೂ ಯಾವ್ದಾದ್ರು ಪ್ರಾಣಿ ಆಗಲಿ, ನಾಯಿ ಆಗಲಿ, ಬೆಕ್ಕಾಗಲಿ ಏನಾದ್ರು ಈ ರೀತಿ ಸಿಕ್ಕಾಕ್ಸ್ಕೊಂಡ್ರೆ ದಯವಿಟ್ಟು ಹೇಗಾದ್ರು ಮಾಡಿ ಅದನ್ನು ತೆಗೆಯೋ ಪ್ರಯತ್ನ ಮಾಡಿ. ಅದಕ್ಕೆ ಉಸಿರಾಡೋಕ್ಕೂ ಕಷ್ಟ, ಅದಕ್ಕೆ ಆಹಾರ ತಿನ್ನೋಕ್ಕೂ ಕಷ್ಟ, ಅದಕ್ಕೆ ಏನು ಕಾಣೋದು ಇಲ್ಲ. ವೆಹಿಕಲ್ ಮಧ್ಯೆ ಸಿಕ್ಕಾಕೊಂಡ್ರೆ ಪಾಪ ಸತ್ತೋಗ್ಬಿಡುತ್ತೆ. ಇಲ್ಲೇನೋ ಸ್ವಲ್ಪ ಕಾಂಪೌಂಡ್ ಮಧ್ಯೆ ಒಳಗಡೆ ಬಂದು ಸಿಕ್ಕಾಕೊಂಡಿದೆ ಅದಕ್ಕೆ ಅದು ಪರವಾಗಿಲ್ಲ. ಕಾಂಪೌಂಡಿಂದ ಆಚೆ ಏನಾದ್ರು ಹೋಗಿದ್ರೆ ಮೇನ್ ರೋಡಲ್ಲಿರೋದು ಮನೆ, ರೋಡಿಗೆ ಸಿಕ್ಕಾಕೊಂಡಿದ್ರೆ ಪಾಪ ಅದು ಸತ್ತೋಗ್ಬಿಡೋದು. ಹಂಗೂ ಹಿಂಗೂ ಮಾಡಿ ನೋಡಿ, ನಾನು ದಪ್ಪ ಒಂದು ಟವಲ್ ಹಾಕಿದ್ದೆ ಮೈ ಮೇಲೆ, ದೂರದಿಂದ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ನಿಧಾನಕ್ಕೆ ಕೈ ಸವರ್ತಾ